ನಮಸ್ಕಾರ ಸ್ನೇಹಿತರೆ. ಕೆಲವು ಮಹಿಳೆಯರು ಮಾತಾಡದೇ ಇದ್ದರೂ ಅವರ ಹತ್ತಿರ ಇದ್ದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಅವರು ನೋಡಲು ಸಾಮಾನ್ಯರಂತೆ ಕಾಣಬಹುದು, ಆದರೆ ಅವರ ಸುತ್ತಲೂ ಏನೋ ಒಂದು ದೈವಿಕ ಶಕ್ತಿ ಹರಡಿಕೊಂಡಿರುತ್ತದೆ. ಇದು ಕಲ್ಪನೆಯಲ್ಲ, ಸಾಮುದ್ರಿಕ ಶಾಸ್ತ್ರ ಮತ್ತು ಯೋಗಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುವ ಸತ್ಯ. ಈ ಜಗತ್ತಿನಲ್ಲಿ ಲಕ್ಷಾಂತರ ಮಹಿಳೆಯರಿದ್ದಾರೆ, ಆದರೆ ಅವರು ನೋಡಲು ಸಾಮಾನ್ಯರಾಗಿ ಕಾಣಬಹುದು. ಆದರೆ ಅವರಲ್ಲಿ ಕೆಲವರಿಗೆ ಮಾತ್ರ ಈ 12 ಅಪರೂಪದ ದೈವಿಕ ಲಕ್ಷಣಗಳು ಇರುತ್ತವೆ. ಇವುಗಳಲ್ಲಿ ಒಂದಾದರೂ ನಿಮ್ಮಲ್ಲಿ ಇದ್ದರೆ ನೀವು ಸಾಮಾನ್ಯ ಮಹಿಳೆಯಲ್ಲ. ವಿಶೇಷವಾಗಿ 10ನೇ ಗುಣಲಕ್ಷಣ, ಅದು ಜೀವನವನ್ನೇ ತಿರುಗಿಸಬಲ್ಲ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಬ್ರಾಹ್ಮಿ ಮುಹೂರ್ತದೊಂದಿಗೆ ಸಂಬಂಧ. ಯಾವುದೇ ಎಚ್ಚರಿಕೆ ಇಲ್ಲದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 3 ರಿಂದ 5 ಗಂಟೆಯ ನಡುವೆ ಸ್ವತಃ ಎಚ್ಚರಗೊಳ್ಳುವ ಯಾವುದೇ ಮಹಿಳೆ, ಅವಳ ದೈವಿಕ ಶಕ್ತಿ ಜಾಗೃತಗೊಳ್ಳುತ್ತದೆ. ಆ ಸಮಯದಲ್ಲಿ ಪ್ರಕೃತಿ ಅವರನ್ನು ಎಚ್ಚರಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಆ ಸಮಯದಲ್ಲಿ ಅವರು ಮಾಡುವ ಉದ್ದೇಶಗಳು ಬಹಳ ಬೇಗನೆ ನಿಜವಾಗುತ್ತವೆ. ಮಕ್ಕಳು ಮತ್ತು ಪ್ರಾಣಿಗಳ ಆಕರ್ಷಣೆ. ಕೆಲವು ಮಹಿಳೆಯರ ಬಳಿ ಹೋದರೆ ಅಳುವ ಮಗು ಕೂಡ ತಕ್ಷಣ ಶಾಂತವಾಗುತ್ತದೆ. ಅಥವಾ ಮೂಕ ಜೀವಿಗಳು, ಹಸುಗಳು, ನಾಯಿಗಳು ಅವುಗಳನ್ನು ನೋಡಿದಾಗ ಪ್ರೀತಿಯಿಂದ ಹತ್ತಿರ ಬರುತ್ತವೆ. ಈ ಮೋಡಿ ಮಾಡಿದ ಜೀವಿಗಳು ದೈವಿಕ ಪ್ರೀತಿ ಮತ್ತು ಸೌಮ್ಯತೆಯನ್ನು ಹೊಂದಿರುವವರತ್ತ ಆಕರ್ಷಿತವಾಗುತ್ತವೆ ಎಂದು ವಿಜ್ಞಾನ ಹೇಳುತ್ತದೆ. ಕೈರುಚಿ. ಅನ್ನಪೂರ್ಣೆಯ ಉಡುಗೊರೆ. ಮಹಿಳೆ ಕೆಲವೇ ಪದಾರ್ಥಗಳೊಂದಿಗೆ ಅಮೃತದಂತೆ ರುಚಿ ನೀಡುವ ಖಾದ್ಯವನ್ನು ಬೇಯಿಸುವುದು ಅಸಾಮಾನ್ಯವೇನಲ್ಲ. ಅಂತಹ ಮಹಿಳೆಗೆ ಅನ್ನಪೂರ್ಣ ದೇವಿಯ ವಿಶೇಷ ಅನುಗ್ರಹವಿದೆ. ಅವರು ಬಡಿಸಿದ ಆಹಾರವನ್ನು ತಿಂದರೆ ಯಾವುದೇ ಮನಸ್ಸು ತೃಪ್ತವಾಗುತ್ತದೆ ಮತ್ತು ಶಾಂತವಾಗುತ್ತದೆ. ಇದು ದೈವಿಕ ಶಕ್ತಿಯ ಒಂದು ರೂಪ. ಮುನ್ಸೂಚನೆಗಳು. ದೈವಿಕ ಶಕ್ತಿ ಹೊಂದಿರುವ ಮಹಿಳೆಯರು ಭವಿಷ್ಯದ ಘಟನೆಗಳ ಬಗ್ಗೆ ಮುನ್ಸೂಚನೆಗಳನ್ನು ಪಡೆಯುತ್ತಾರೆ. ಕೆಲವೊಮ್ಮೆ ಅವರ ಕನಸುಗಳು ಹಗಲಿನಲ್ಲಿ ನನಸಾಗುತ್ತವೆ, ಅಥವಾ ಯಾರಿಗಾದರೂ ಯಾವುದೇ ಹಾನಿ ಸಂಭವಿಸುವ ಮೊದಲು ಅವರು ತಮ್ಮ ಮನಸ್ಸಿನಲ್ಲಿ ಕೆಲವು ಅಜ್ಞಾತ ಆತಂಕಗಳನ್ನು ಅನುಭವಿಸುತ್ತಾರೆ. ಇದು ಅವರಲ್ಲಿ ಜಾಗೃತಗೊಂಡ 6ನೇ ಇಂದ್ರಿಯ ಲಕ್ಷಣವಾಗಿದೆ. ಮರಗಳು ಮತ್ತು ಸಸ್ಯಗಳೊಂದಿಗೆ ಸಂಪರ್ಕ. ದೈವಿಕ ಅಂಶಗಳೊಂದಿಗೆ ಮಹಿಳೆಯರು ಸ್ಪರ್ಶಿಸಿದಾಗ ಒಣಗಿದ ಸಸ್ಯವೂ ಸಹ ಮೊಳಕೆಯೊಡೆಯುತ್ತದೆ. ಅವರಿಂದ ಬೆಳೆದ ತುಳಸಿ ಅಥವಾ ಹೂವಿನ ಸಸ್ಯಗಳು ಯಾವಾಗಲೂ ಹಸಿರು ಮತ್ತು ಸೊಂಪಾಗಿರುತ್ತವೆ. ಅವುಗಳ ಜೀವಶಕ್ತಿ ಪ್ರಕೃತಿಗೆ ನೇರವಾಗಿ ಸಂಬಂಧಿಸಿದೆ. ಪ್ರಕೃತಿ ಮಾತೆ ಯಾವಾಗಲೂ ಅವುಗಳ ಬಗ್ಗೆ ಸಂತೋಷ ಪಡುತ್ತಾಳೆ. ಗುಣಪಡಿಸುವ ಸ್ಪರ್ಶ. ಮನೆಯಲ್ಲಿ ಯಾರಿಗಾದರೂ ಅಸ್ವಸ್ಥರಾದಾಗ ಅಥವಾ ತಲೆನೋವು ಬಂದಾಗ ಈ ಮಹಿಳೆಯರು ತಮ್ಮ ಕೈಗಳಿಂದ ತಲೆಯನ್ನು ಮುಟ್ಟುತ್ತಾರೆ ಅಥವಾ ಆರೈಕೆ ಮಾಡುತ್ತಾರೆ. ನೋವು ಕಡಿಮೆಯಾಗುತ್ತದೆ ಎಂದು ತೋರುತ್ತದೆ. ಅವರ ಸ್ಪರ್ಶದಲ್ಲಿ ಒಂದು ರೀತಿಯ ಗುಣಪಡಿಸುವ ಶಕ್ತಿ ಅಡಗಿರುತ್ತದೆ. ಇದು ತಾಯಂದಿರಲ್ಲಿ ಹೆಚ್ಚಾಗಿ ಕಂಡುಬರುವ ದೈವಿಕ ಲಕ್ಷಣವಾಗಿದೆ. ನೈಸರ್ಗಿಕ ಪರಿಮಳ. ಪದ್ಮಿನಿ ಜಾತಿಯ ಮಹಿಳೆಯರ ಬಗ್ಗೆ ಧರ್ಮಗ್ರಂಥಗಳಲ್ಲಿ ಉಲ್ಲೇಖವಿದೆ. ಯಾವುದೇ ಸುಗಂಧ ದ್ರವ್ಯವಿಲ್ಲದಿದ್ದರೂ ಸಹ ಶ್ರೀಗಂಧದ ನೈಸರ್ಗಿಕ ಸೌಮ್ಯವಾದ ಸುವಾಸನೆ ಅಥವಾ ಹೂವಿನ ವಾಸನೆಯು ದೈವಿಕ ಶಕ್ತಿ ಹೊಂದಿರುವ ಮಹಿಳೆಯರ ದೇಹದಿಂದ ಬರುತ್ತದೆ. ಇದು ಅವರಲ್ಲಿರುವ ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ. ಮಾತಿನ ಸಿದ್ಧಿ. ಇದು ಬಹಳ ಶಕ್ತಿಶಾಲಿ ಲಕ್ಷಣವಾಗಿದೆ. ಕೆಲವು ಮಹಿಳೆಯರು ಕೋಪದಲ್ಲಿ ಶಪಿಸುತ್ತಾರೆ ಅಥವಾ ಪ್ರೀತಿಯಿಂದ ಆಶೀರ್ವದಿಸುತ್ತಾರೆ ಮತ್ತು ಅದು ಅದೇ ರೀತಿಯಲ್ಲಿ ಸಂಭವಿಸುತ್ತದೆ. ಇದನ್ನು ವಾಕ್ಸಿದ್ಧಿ ಎಂದು ಕರೆಯಲಾಗುತ್ತದೆ. ಅದಕ್ಕಾಗಿಯೇ ಹಿರಿಯರು ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಅಳುವಂತೆ ಮಾಡಬಾರದು ಮತ್ತು ಅವರ ಬಾಯಿಂದ ಕೆಟ್ಟ ಮಾತುಗಳು ಬರಬಾರದು ಎಂದು ಹೇಳುತ್ತಾರೆ, ಏಕೆಂದರೆ ಅವರ ಮಾತುಗಳು ನಿಜವಾಗುವ ಶಕ್ತಿಯನ್ನು ಹೊಂದಿವೆ. ಕಷ್ಟಗಳಲ್ಲಿ ದುರ್ಬಲಗೊಳ್ಳದ ಮನಸ್ಸು. ಎಷ್ಟೇ ಕಠಿಣ ಪರಿಸ್ಥಿತಿ ಇದ್ದರೂ ಇಡೀ ಕುಟುಂಬ ಭಯಭೀತರಾದಾಗ ಈ ಮಹಿಳೆಯರು ದೀಪದಂತೆ ಹೊಳೆಯುತ್ತಾರೆ ಮತ್ತು ಎಲ್ಲರನ್ನೂ ಧೈರ್ಯದಿಂದ ತುಂಬುತ್ತಾರೆ. ಅವರಲ್ಲಿರುವ ಧೈರ್ಯ ಲಕ್ಷ್ಮಿ ಅಂಶವು ಕಷ್ಟದ ಸಮಯದಲ್ಲಿ ಜಾಗೃತಗೊಳ್ಳುತ್ತದೆ. ಅವರು ಸಮಸ್ಯೆಗೆ ಹೆದರುವುದಿಲ್ಲ, ಅವರು ಅದಕ್ಕೆ ಪರಿಹಾರವನ್ನು ಹುಡುಕುತ್ತಾರೆ. ಮುಖದ ಮೇಲೆ ಕಾಂತಿ. ಯಾವುದೇ ಮೇಕಪ್ ಇಲ್ಲದಿದ್ದರೂ ದೈವಿಕ ಶಕ್ತಿ ಹೊಂದಿರುವ ಮಹಿಳೆಯರು ತಮ್ಮ ಮುಖ ಮತ್ತು ಹಣೆಯ ಮೇಲೆ ವಿಶೇಷ ಕಲೆ ಅಥವಾ ಶಕ್ತಿಯನ್ನು ಹೊಂದಿರುತ್ತಾರೆ. ಅವರನ್ನು ನೋಡುವ ಯಾರಿಗಾದರೂ ಅವರನ್ನು ನೋಡಿದ ತಕ್ಷಣ ನಮಸ್ಕರಿಸಬೇಕೆಂದು ಅಥವಾ ಗೌರವಿಸಬೇಕೆಂದು ಅನಿಸುತ್ತದೆ. ಇದು ಅವರ ಆತ್ಮಶಕ್ತಿಯ ಪರಿಣಾಮ. ಶುದ್ಧ ಕಣ್ಣೀರು ಅಥವಾ ಕರುಣೆ. ಇತರರ ಕಷ್ಟಗಳನ್ನು ಅಥವಾ ದೇವಾಲಯದಲ್ಲಿ ದೇವರ ವಿಗ್ರಹವನ್ನು ನೋಡಿದಾಗ ತಿಳಿಯದೆ ಕಣ್ಣೀರು ತುಂಬುವ ಕಣ್ಣುಗಳು ತುಂಬಾ ಶುದ್ಧ ಹೃದಯವನ್ನು ಹೊಂದಿರುತ್ತವೆ. ಈ ಕರುಣೆ ದೈವಿಕ ಶಕ್ತಿಯ ಮೂಲವಾಗಿದೆ. ದೇವರು ಯಾವಾಗಲೂ ಅಂತಹ ಶುದ್ಧ ಮನಸ್ಸಿನಲ್ಲಿ ವಾಸಿಸುತ್ತಾನೆ. ಉದ್ದ ಮತ್ತು ಕಪ್ಪು ಕೂದಲು. ಪುರಾಣದ ಪ್ರಕಾರ ಮಹಿಳೆಯರ ಕೂದಲು ಕೇವಲ ಸೌಂದರ್ಯವಲ್ಲ, ಅದು ಶಕ್ತಿಯ ಸಂಕೇತವಾಗಿದೆ. ನೈಸರ್ಗಿಕವಾಗಿ ಉದ್ದವಾದ ಕಪ್ಪು ಕೂದಲನ್ನು ಹೊಂದಿರುವ ಮಹಿಳೆಗೆ ಹೆಚ್ಚಿನ ಕಾಂತೀಯ ಶಕ್ತಿ ಇದೆ ಎಂದು ನಂಬಲಾಗಿದೆ.
ಅವರು ತಮ್ಮ ಕುಟುಂಬದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತಡೆಯುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ದೈವಿಕ ಶಕ್ತಿ ಎಂದರೆ ಪವಾಡಗಳನ್ನು ಮಾಡುವುದಲ್ಲ, ಅದು ಪ್ರೀತಿ, ತ್ಯಾಗ ಮತ್ತು ಒಳನೋಟದಿಂದ ಬದುಕುವುದರ ಬಗ್ಗೆ. ಈ 12 ಗುಣಲಕ್ಷಣಗಳಲ್ಲಿ ಯಾವುದಾದರೂ ಒಂದು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ತಾಯಿ, ಅಜ್ಜಿ, ಹೆಂಡತಿ, ಸಹೋದರಿಯರಲ್ಲಿ ನೀವು ಗಮನಿಸಿದ್ದೀರಾ? ಅಂದರೆ ನೆನಪಿಟ್ಟುಕೊಳ್ಳಿ, ಅವರು ಸಾಮಾನ್ಯ ಮಹಿಳೆಯಲ್ಲ. ಅವರು ಮನೆಗೆ ಬಂದ ಲಕ್ಷ್ಮಿ, ಹೃದಯದಲ್ಲಿ ಇರುವ ಸರಸ್ವತಿ, ಮಾತಿನಲ್ಲಿ ಇರುವ ಶಕ್ತಿ. ದೈವಿಕ ಶಕ್ತಿ ಎಂದರೆ ಪವಾಡ ತೋರಿಸುವುದಲ್ಲ, ಅದು ಯಾರನ್ನು ನೋಯಿಸದೆ ಬದುಕುವುದು, ಮೌನದಲ್ಲೇ ನೋವನ್ನು ಸಹಿಸುವುದು ಮತ್ತು ಕತ್ತಲೆಯಲ್ಲೂ ದೀಪವಾಗುವುದು. ಅಂತಹ ಮಹಿಳೆಯರನ್ನು ಗೌರವಿಸಿ. ಅವರ ಕಣ್ಣೀರು ಕಡೆಗಣಿಸಬೇಡಿ, ಅವರ ಮಾತುಗಳನ್ನು ಹಾಸ್ಯ ಮಾಡಬೇಡಿ, ಏಕೆಂದರೆ ದೇವರು ಬಹುಶಃ ಅವರ ಮೂಲಕವೇ ನಿಮ್ಮ ಜೀವನವನ್ನು ನಡೆಸುತ್ತಿದ್ದಿರಬಹುದು. ನಿಮಗೆ ಈ ವಿಡಿಯೋ ಸ್ಪರ್ಶಿಸಿದರೆ ಒಂದು ಲೈಕ್ ನೀಡಿ ಮತ್ತು ಇಂತಹ ದೈವಿಕ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.